ಮಂಗಳವಾರ ಬೆಳಗ್ಗೆ 5:30ಗೆ ನನಗೆ ಕೆಲಸ ಸ್ಟಾರ್ಟ್ ಆಗ್ತಾ ಇದೆ. ಸ್ವಲ್ಪ ಲೇಟಾಗೇನೆ ಎದ್ದೆ. ಬರ್ತಡೇ ಇರೋದ್ರಿಂದ ಅಂದರೆ 31 ವರ್ಷಕ್ಕೆ ಬಿತ್ತು, 30 ತುಂಬಿ 31 ವರ್ಷಕ್ಕೆ ಬಿತ್ತು. ಬಟ್ ಆದ್ರೂ ಆ ಒಂದಿನ ಅನ್ನೋದು ನಮ್ಮ ದಿನ, ನಾವು ಒಂದು ಹುಟ್ಟಿದ ದಿನ ಅನ್ನೋದು ಒಂದಷ್ಟೇ ಖುಷಿ. ಯಾವುದೇ ರೀತಿ ಸೆಲೆಬ್ರೇಷನ್ಸ್ ಏನೂ ಇರೋದಿಲ್ಲ. ಸೊ ನಾನು ಅಂದರೆ ಪೀರಿಯಡ್ಸ್ ಆಗಿಲ್ಲ ಅಂದಿದ್ದರೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವ್ರ ದೀಪ ಹಚ್ಚೋದು ಮಾಡ್ತಿದ್ದೆ. ಬಟ್ 3 ಡೇಸ್ ಆಗಿರೋದ್ರಿಂದ ನಾನು ದೇವ್ರ ದೀಪ ಏನು ಹಚ್ಚೋಕ್ಕೆ ಹೋಗಿರಲಿಲ್ಲ. ಸೊ ಬೆಳಗ್ಗೆ ಎದ್ದು ನಾರ್ಮಲಾಗಿ ಎಲ್ಲ ಕೆಲಸ, ಕಸ ಗುಡಿಸಿ, ಮನೆ ಒರೆಸಿ, ದಿಂಬಗೆಲ್ಲ ಕ್ಲೀನ್ ಮಾಡಿ, ಬೆಡ್ಶೀಟ್ಗಳೆಲ್ಲ ಹಾಸಿಗೆ ಮಗೊಂದೆಲ್ಲ ಕ್ಲೀನ್ ಮಾಡಿ, 3 ದಿನದ ಬಟ್ಟೆ ಒಗಿಬೇಕು, ಅದನ್ನೆಲ್ಲ ಎತ್ತಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಒಂದೊಂದೇ ಮಾಡ್ತಾನೆ ಇರ್ತೀನಿ. ಬಟ್ ಏನು ಅಷ್ಟೊಂದು ನನಗೆ ಇದಿರೋದಿಲ್ಲ, ಅಟ್ಯಾಚ್ಮೆಂಟು ಇಲ್ಲ. ಬರ್ತಡೇ ಮಾಡ್ಕೊಳ್ಬೇಕು, ಬರ್ತಡೇ ಅನ್ನೋದು ಅಟ್ಯಾಚ್ಮೆಂಟು ಇರೋದಿಲ್ಲ. ಬಟ್ ಆದರೂ ಇವತ್ತಿನ ದಿನ ನಂದು ಅಂತ ಹೇಳಿ ಅಷ್ಟೇ. ಒಂದು ಟೈಮಲ್ಲಿ ತುಂಬ ಕೊರಗ್ತಿದ್ದೆ, ಯಾರು ನನಗೆ ವಿಶ್ ಮಾಡೋರಿಲ್ಲ, ಯಾರೂ ಇಲ್ಲ, ಇವತ್ತು ನನ್ನ ಯಾರೂ ಕೇರ್ ಮಾಡ್ತಿಲ್ಲ ಅಂತ. ಬಟ್ ಈಗ ಯಾರಾದರೂ ಏನಾದರೂ ಹೇಳಕ್ಕೆ ಬಂದರೆ, ಸ್ಟೇಟಸ್ ಹಾಕಕ್ಕೆ ಹೋದರೆ ನಾನು ಬೇಡ ಅಂತಲೇ ಹೇಳ್ತೀನಿ. ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ, ಬೇಡ ಅಂತ. ನನ್ನ ಕೇಕ್ ಕೊಯ್ದಿದ್ದು ಕೂಡ 18 ಇಯರ್ಸಲ್ಲಿ 17 ತುಂಬಿ 18 ಇಯರ್ಸಿಗೆ ಬಿದ್ದಾಗ ಒಂದು ಸತಿ ಕೇಕ್ ಕೊಯ್ಸಿದ್ದು, ಅದೇ ಫಸ್ಟ್ ಆ್ಯಂಡ್ ಲಾಸ್ಟು. ಮದುವೆ ಆದಮೇಲೆ ಒಂದು ಟೈಮ್ ಕೇಕ್ ಕಟ್ ಮಾಡಿದ್ರು ನನ್ನ ತಂಗಿನೂ ಅವ್ರ ಹಸ್ಬೆಂಡ್ ಅಷ್ಟೇ. ಮತ್ತು ನನ್ನ ಲೈಫಲ್ಲಿ ನಾನು ಕೇಕ್ ಕಟ್ ಮಾಡಿಲ್ಲ. ಇನ್ನು ಮಗಳು ಚೆನ್ನಾಗಿ ಮಾಡ್ತೀವಿ ಬರ್ತಡೇ. ಸೊ ಬೇಗ ಎಲ್ಲ ಕೆಲಸ ಮಾಡಿ ಹೋಟೆಲ್ಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಇನ್ನು ಆಚೆ ಕಸ ಗುಡಿಸಿ, ನೀರು ನಾರ್ಮಲ್ ಕೆಲಸನೇ ಯಾವಾಗಲೂ ಇರುತ್ತೆ ಆ ಕೆಲಸ. ಬೆಡ್ಶೀಟು ದಿಂಬುಗಳನ್ನೆಲ್ಲ ಕ್ಲೀನ್ ಮಾಡಿ, ಅದನ್ನು ಹಾಸಿಗೆ ಬೇರೆ ಬಟ್ಟೆಗಳೆಲ್ಲ ಹಾಕಿ ಬೆಡ್ಶೀಟೆಲ್ಲ ನೀಟಾಗಿ ಮಡಚಿಟ್ಬಿಟ್ಟು, ಆಚೆ ಕಸ ಗುಡಿಸಿ, ಆಚೆ ನೀರು ಹಾಕಿ ಹಂಗೆ ಬಿಟ್ಬಿಟ್ಟು ಮತ್ತೆ ಒಳಗಡೆ ಹೋಗಿ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಬಂದುಬಿಟ್ಟೆ ಈಚೆಗೆ. ಆಮೇಲೆ ಇನ್ನೇನು ಅಂದರೆ ಮನೆಯೆಲ್ಲ ಒರೆಸಿ ಟೀ ಮಾಡಿ, ಟೀ ಕುಡಿದ್ಬಿಟ್ಟು ರಂಗೋಲಿ, ಒಂದು ಸಣ್ಣದಾಗಿ ಒಂದು ರಂಗೋಲಿ ಹಾಕಿ ಆಚೆ ಬಂದು ಹೋಟೆಲ್ ಕೆಲಸಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಒಣಮೆಣ್ಸಿನ್ಕಾಯಿ ಖಾರ ರುಬ್ಕೊಬೇಕಾಗಿತ್ತು ಮೊಟ್ಟೆಗೆ. ಒಣಮೆಣ್ಸಿನ್ಕಾಯಿ ಬಿಡಿಸ್ಕೊಂಡು, ಮತ್ತು ಟೊಮೆಟೊ, ಈರುಳ್ಳಿ ಕಟ್ ಮಾಡಿಕೊಟ್ಟು, ಮತ್ತು ಟೊಮೆಟೊ ನಾನು ರುಬ್ಬಿ, ಮತ್ತು ನಾಷ್ಟಾನೂ ರೆಡಿ ಮಾಡಬೇಕಾಗಿತ್ತು. ನಾಷ್ಟಾನೂ ಮಾಡೋಣ ಅಂದ್ಕೊಂಡೆ. ಅಷ್ಟರೊಳಗಾಗಿ ಟೀ ಇಡೋಣ ಅಂತ ಹೇಳಿ ಟೀ ಇಡೋಕ್ಕೆ ಹೋಗಿದ್ದೆ. ಟೀ ಆಲ್ರೆಡಿ ಇಟ್ಟಿದ್ದರಿಂದ ಟೀ ಎಲ್ಲ ಬಸ್ದುಬಿಟ್ಟು ಟೀ ಎಲ್ಲ ಮನೆಯವ್ರಿಗೂ ಕೊಟ್ಟು ನಾನು ಕುಡಿದು, ಈ ನಾರ್ಮಲ್ ಏನು ಕೆಲಸ ಇರುತ್ತೆ ಅಂದರೆ ಎಲ್ಲ ನಾರ್ಮಲ್ಲೇ ಇರುತ್ತೆ. ಇನ್ನೊಂದು ಮನಸ್ಸಿಗೆ ಏನು ತುಂಬ ಬೇಜಾರಾಗಿತ್ತು ಇವತ್ತು ಅಂದರೆ, ಲಾಸ್ಟ್ ಇಯರು ಅಪ್ಪ ಇದ್ದರು, ಅದಕ್ಕೂ ಲಾಸ್ಟ್ ಇಯರು ಅಪ್ಪ ಇದ್ದರು. ಅವಾಗೆಲ್ಲ ಅಪ್ಪಂಗೆ ಕಾಲ್ ಮಾಡಿ ಇವತ್ತು ನನ್ನ ಬರ್ತಡೇ, ನಾನು ಹುಟ್ಟಿದ ದಿನ ಅಂತ ಹೇಳಿದ್ರೆ ಒಂಥರ ಖುಷಿ ಆಗೋದು. ಅವರು ಮಾತಾಡಬೇಕಾದ್ರೆ ದಿನ ಕಾಲ್ ಮಾಡ್ತಿದ್ದೆ ಅವ್ರಿಗೆ. ನಾನು ಒಂದಿನ ಕೂಡ ಮಿಸ್ ಆಗ್ತಿರ್ಲಿಲ್ಲ. ಬೇಜಾರಾದಾಗ ಅಕಸ್ಮಾತ್ 2 ದಿನ 3 ದಿನ ಕಾಲ್ ಮಾಡಿಲ್ಲ ಅಂದರೆ ರಿಟರ್ನ್ ಕಾಲ್ ಬ್ಯಾಕ್ ಮಾಡಿ, ಯಾಕಮ್ಮ ಇವತ್ತು ಫೋನ್ ಮಾಡಿಲ್ಲ, ಏನಾಯ್ತಮ್ಮ, ಯಾಕಮ್ಮ ಹಂಗಿದೆಯಾ ಅಂತ ವಾಯ್ಸಲ್ಲಿ ಒಂದು ಸಣ್ಣ ಚೇಂಜಸ್ ಇದ್ರೆ ಕೂಡ ನನ್ನ ಕೇಳ್ತಿದ್ರು. ಏನಾಯ್ತು ನಿನಗೆ, ಯಾಕೆ ಹಂಗಿದೆಯಾ, ಮನ್ಸಿಗೆ ಬೇಜಾರಾಯ್ತಾ, ನೋವು ಆಯಿತಾ ಅಂತೆಲ್ಲ ಕೇಳೋರು. ಆವಾಗ ತುಂಬ ಬೇಜಾರಾಗ್ತಿತ್ತು ನನಗೆ. ಇದ್ದಾಗ ನಾವು ಒಂಥರ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಇವತ್ತಿಲ್ಲ, ವಿಶ್ ಮಾಡೋರಿಲ್ಲ, ಇವತ್ತು ನಾನು ಹುಟ್ಟಿದ ಅಪ್ಪ ಅಂತ ಹೇಳ್ಕೊಳಕ್ಕಿಲ್ಲ ಅಂತ ಹೇಳಿ ಬೇಜಾರಾಯಿತು. ಆಮೇಲೆ ನನಗೆ ಯಾವಾಗಲೂ ರೂಢಿ ಇದೆ, ಬರ್ತ್ಡೇ ದಿನ, ವೆಡ್ಡಿಂಗ್ ಆ್ಯನಿವರ್ಸರಿ ದಿನ, ಆಮೇಲೆ ನ್ಯೂ ಇಯರ್ ದಿನ, 3ಕ್ಕೂ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಳ್ಳೋದು. ಫಸ್ಟ್ ಹಸ್ಬೆಂಡ್ಗೆ, ಆಮೇಲೆ ಅತ್ತೆಗೆ, ಆಮೇಲೆ ನಮ್ಮ ಚಿಕ್ಕಮ್ಮಗೆ ಹೋಗಿ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ಮನೆಗೆ ಬಂದು ನಾರ್ಮಲ್ ಕೆಲಸ ಎಲ್ಲ ಮಾಡಿದೆ. ಬರ್ತಡೇನೋ ಸ್ಪೆಷಲ್ ಏನಿರಲ್ವಲ್ಲ, ಎದ್ದು ಪಾತ್ರೆ ಎಲ್ಲ ಸ್ವಲ್ಪ ಉಜ್ಜಾಕ್ಬಿಟ್ಟು ಹೋಗಿದ್ದೆ. ಆ ಪಾತ್ರೆ ಎಲ್ಲ ಉಜ್ಜಿ ಬಟ್ಟೆ ನೆನೆಸ್ಬಿಟ್ಟು ಸ್ನಾನಕ್ಕೆ ಹೋಗಿ ಹೋಟೆಲ್ ಹತ್ರ ಹೋಗಿದ್ದು. ಅಷ್ಟೇ ನಾರ್ಮಲ್ ಕೆಲಸ. ಮತ್ತು ಏನಂತ ಸ್ಪೆಷಲ್ ಇಲ್ಲ. ನನ್ನ ಮಗಳು ಒಂದು ಗಿಫ್ಟ್ ಕೊಟ್ಟಳು ನನಗೆ. ನಾನು ಅವಳಿಗೆ ಹೇಳಿದೆ, ನೀನು ಗಿಫ್ಟೆಲ್ಲ ಏನೂ ಕೊಡಬೇಡ ನಮಗೆ, ನೀನು ಒಂದು ಒಳ್ಳೆ ಎಜುಕೇಷನ್ ಮಾಡಿ ಒಂದು ಒಳ್ಳೆ ಹೆಸರು ತೊಗೊಂಡು ನಮ್ಮನ್ನು ಒಂದು ಸ್ಥಾನದಲ್ಲಿ ನಿಲ್ಲಿಸು, ನನಗೆ ಅಷ್ಟೇ ಸಾಕು, ನಾವು ಅಷ್ಟೇ ನಿನ್ನ ಕೇಳೋದು, ಬೇರೆ ಏನು ನಾವು ಕೇಳೋದು ಕೂಡ ಇಲ್ಲ ನಿನ್ನ ಅಂತ. ಅವಳು ಕೂಡ ಸರಿ ಆಯಿತು ಅಂದ್ಲು. ಇನ್ನೊಂದು ಬರ್ತ್ಡೇ ಪಾರ್ಟಿ ಕೂಡ ಇತ್ತು, ಆ ಪಾರ್ಟಿಗೆ ಹೋಗಬೇಕಾಗಿತ್ತು ನಾವು ಕೂಡ. ಸರಿ ಅಂತ ಹೇಳಿ ಎಲ್ಲ ಹೊರಡೋದಕ್ಕೆ ಸಂಜೆ ಮನೇಲೆಲ್ಲ ಕೆಲಸ ಮಾಡಿ, ಅಡುಗೆ ಮಾಡಿ, ಮಾಮೂಲಿ ಸಬ್ಸಾರು ಮಾಡಿದ್ದೆ. ಮೊನ್ನೆ ನೈಟ್ ತೋರಿಸಿದ್ದೆ ನನ್ನ ಬ್ಲಾಗಲ್ಲಿ ಅದೆಲ್ಲ. ಇನ್ನೊಂದು ಏನಪ್ಪ ಅಂದರೆ, ಇಂಥ ದಿನಗಳಲ್ಲಿ ತಂದೆ ತಾಯಿ ಒಂದು ಮಾತು ಎಷ್ಟು ಮುಖ್ಯ ಅಂದರೆ ತುಂಬ ಮುಖ್ಯ ಆಗುತ್ತೆ. ಬಟ್ ನನಗೆ ನಮ್ಮಮ್ಮ ಆಗಲಿ, ನನ್ನ ತಮ್ಮ ಆಗಲಿ,
ಯಾರೂ ಒಂದು ಮೆಸೇಜ್ ಆಗಲಿ ಒಂದು ಕಾಲ್ ಆಗಲಿ ಮಾಡಿಬಿಟ್ಟು ಇವತ್ತು ನಿನ್ನ ಬರ್ತಡೇ ಅಂತ ಹೇಳಿ ನನ್ನನ್ನು ಗುರ್ತಿಸ್ದೋರೇ ಇಲ್ದಂಗೆ ಆಗೋಯ್ತು, ಒಂಥರ ಬೇಜಾರಾಯಿತು. ಆ ಒಂದು ಜಾಗನ ಫಿಲ್ ಮಾಡೋದು ಯಾರು ಅಂದರೆ ನಮ್ಮ ಚಿಕ್ಕಮ್ಮನ ಮಕ್ಕಳು. ಅವ್ರು ನಂಗೆ ಆ ಜಾಗನ ಫಿಲ್ ಮಾಡ್ತಾರೆ. ಸೊ ಬೇಜಾರಾಗ್ದಿದ್ದಂಗೆ ಅವರು ರೇಗಿಸೋದು, ಒಬ್ಬ ಸ್ವಂತ ತಂಗಿ ಇದ್ದರೆ ಹೇಗೆಲ್ಲ ಕೇರ್ ಮಾಡೋದು, ಜಗಳ ಆಡೋದು, ಇದನ್ನೆಲ್ಲ ಮಾಡ್ತಾರೆ. ಅವಳು ಕೂಡ ಸೇಮ್ ಅದೇ ಜಗಳ, ಅದೇ ಪ್ರೀತಿ ವಿಶ್ವಾಸ ಇದನ್ನೆಲ್ಲನೂ ಅವಳು ಕೊಡ್ತಾಳೆ. ಅವಳ ಹತ್ರನೂ ಜಗಳ ಆಡ್ತೀನಿ, ಅವಳ ಹತ್ರನೂ ಮಾತಾಡ್ತೀನಿ. ಸೊ ನನಗೆಲ್ಲ ಏನೂ ಅಷ್ಟೊಂದು ಬೇಜಾರು ಅಂತ ಅನಿಸುತ್ತೆ. ಬಟ್ ಆದರೆ ನಾನು ಇಟ್ಸ್ ಓಕೆ, ಇದು ನನಗೆ ನಾರ್ಮಲ್. ಇದನ್ನು ನಾನು ರೂಢಿ ಮಾಡ್ಕೊಂಬಿಡ್ಬೇಕು ಅಷ್ಟೇ ಅಂತ ಹೇಳಿ ನಾನು ರೂಢಿ ಕೂಡ ಮಾಡ್ಕೊಂಬಿಡ್ತೀನಿ ಇದನ್ನು. ಇನ್ನು ಮನೆ ಒರೆಸೋದಕ್ಕೆ ಅಂತ ಹೇಳಿ ನೀರೆಲ್ಲ ಇಟ್ಟಿದ್ದೆ. ಯಾಕಂದರೆ ಯಜಮಾನರು ವಾಶ್ರೂಮಿಂದ ಬರೋಷ್ಟ್ರೊಳಗಾಗಿ ನಾನು ಮನೆಯೆಲ್ಲ ಒರೆಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಂಗೆ ಅಷ್ಟು ಇದಿರೋದಿಲ್ಲ, ಕೆಲಸ ಕೂಡ ನಾರ್ಮಲಾಗಿ ಆಗೋಗ್ಬಿಡುತ್ತೆ ನನಗೆ ಅಂತ ಹೇಳಿ ಬೇಗ ಎಷ್ಟು ಫಾಸ್ಟಾಗಿ ಆಗುತ್ತೋ ಅಷ್ಟು ಫಾಸ್ಟಾಗಿ ನಾನು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ತೀನಿ. ಸೊ ಇನ್ನೊಂದೇನಪ್ಪ ಅಂದರೆ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ನಾವೆಲ್ಲ ಇದು ಮಾಡ್ತೀವಲ್ವ. ಸೊ ನಮಗೆ ನಾರ್ಮಲ್ ಕೆಲಸನೇ ಇದು. ನೋಡೋರಿಗೆ ಕೂಡ ಏನು ಯಾವಾಗಲೂ ಇದನ್ನೇ ತೋರಿಸ್ತಾರೆ ಅಂತ ಕೂಡ ಅಂದ್ಕೋತಾರೆ. ಬಟ್ ಆದರೆ ಒಂದಿನ ಮಧ್ಯಾಹ್ನ ವ್ಲಾಗಿಂದ, ಒಂದಿನ ಬೆಳಗ್ಗೆನೇ ವ್ಲಾಗಿಂದ ಕಡೆ ಸ್ಟಾರ್ಟ್ ಮಾಡ್ತೀನಿ. ಒಂದೊಂದು ದಿನಕ್ಕೆ ಒಂದೊಂದು ಥರ ರೈಸ್ ಇರುತ್ತೆ ಅಲ್ಲ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಡೈಲಿ ವ್ಲಾಗ್ ಆಗಿರ್ಬೋದು, ನಾನು ಪ್ರತಿದಿನ ವೀಡಿಯೋಸ್ ಮಾಡಿ ನಾನು ನಿಮಗೆ ಹಾಕ್ತಾನೆ ಇರ್ತೀನಿ. ದಯವಿಟ್ಟು ನನಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, 5 ತಿಂಗಳು ಆಗ್ತಾಯಿದೆ ನಾನು ಚಾನಲ್ ಮೋನೋ ಆನ್ ಆಗಿ. $10 ಕೂಡ ಕಂಪ್ಲೀಟ್ ಆಗಿಲ್ಲ. ದಯವಿಟ್ಟು ಪ್ರತಿಯೊಬ್ಬರು ನನಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಈ ಮಂತಾದರೂ ನನಗೆ ದುಡ್ಡು ತೊಗೊಳ್ಳೋ ಥರ ಒಂದು ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೋಟೆಲ್ ಹತ್ರದಿಂದ ಬಂದೆ. ಆಲ್ಮೋಸ್ಟ್ ಇವತ್ತೇನು ಜಾಸ್ತಿ ಕವರ್ ಮಾಡೋಕ್ಕಾಗಲಿಲ್ಲ. ಅಂದರೆ ಹೋಟೆಲ್ ಹತ್ರ ಹೋಗಿದ್ದು, ಮನೆಗೆ ಬಂದು ಮತ್ತು ಸ್ವಲ್ಪ ಟಿಫನ್ ಮಾಡಿಬಿಟ್ಟು ನಾನು ಸ್ನಾನ ಮಾಡಿಕೊಂಡು ತಿಂದ್ಬಿಟ್ಟು ಹೊರಟಿದ್ದೆ ಅಷ್ಟೇ. ಹೋಟೆಲ್ ಹತ್ರ ಹೋದೆ ಮತ್ತು ಅಲ್ಲಿ ಅಷ್ಟೊಂದೇನು ಇವತ್ತು ಬಿಸ್ನೆಸ್ ಇರಲಿಲ್ಲ. ಒಂದು 6 ರೈಸು ಹಿಟ್ಟಾಗೇ ಇತ್ತು. ಎಲ್ಲನೂ ವಾಪಸ್ ಕೊಟ್ಬಿಟ್ಟು ನಾವು ಏನು ಹೇಳ್ತಾರೆ, ಇವಾಗ ಮನೆಗೆ ಬಂದೆ. 1 ಗಂಟೆ ಆಯಿತು. ಇವತ್ತು ಅಡುಗೆ ಚಿಕ್ಕಮ್ಮ ಮಾಡೋದಿಲ್ಲ. ಅದಕ್ಕೆ ಸರಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ತೋರಿಸಿದ ರೆಸಿಪಿನೇ ಮೊನ್ನೆ ನೈಟ್ ತೋರಿಸೋದ್ನಲ್ಲ, ಪಾಲಕ್ ಸೊಪ್ಪು ಹಾಕಿ ಏನಿದೆ ಅದು ಸ್ವಲ್ಪ ಮಾಡೋಣ ಅಂತ. 1 ಟೈಮಿಗೆ ಮಾತ್ರ. ನಮಗೆ ಅನ್ನ ಇದೆ, ನಮಗೇನು ಇವಾಗ ನೈಟಿಗೆ ಮತ್ತು ಪಾರ್ಟಿ ಇದೆ. ನನ್ನ ಕಸಿನ್ ಬ್ರದರ್ ಮಗಂದು ಒಬ್ಬಂದು ಬರ್ತಡೇ. ಅವನದು ಇವತ್ತು ಬರ್ತಡೇ, ಅವನದು ಮಗುದು 2 ವರ್ಷದ ಮಗು. ಅವನಿಗೆ ಇವತ್ತು ಊಟಕ್ಕೆ ಕರೆದಿದ್ದಾರೆ ಅಲ್ಲಿ. ಸೊ ಎಲ್ಲರೂ ಅಲ್ಲಿ ಹೋಗೋದ್ರಿಂದ ಅಡುಗೆ ಏನು ಮಾಡೋದಿಲ್ಲ ಮನೆಯಲ್ಲಿ. ಹಾಗಾಗಿ ಇವತ್ತು ಅಡುಗೆ ಕಮ್ಮಿನೇ ಮನೆಯಲ್ಲಿ. ಇನ್ನು ಮಗಳು ಬರ್ತಾಳೆ, ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿದೆ, ನೆನೆಸಿಟ್ಟಿದ್ದೀನಿ. ಬಟ್ಟೆ ವಾಶ್ ಮಾಡೋದಿದೆ. ಇಷ್ಟು ಮುಗಿಸ್ಕೊಂಡ್ರೆ ಕೆಲಸ ಮುಗೀತು. ಇನ್ನೊಂದೇನಪ್ಪ ಅಂದರೆ ತುಂಬ ಮನ್ಸಿಗೆ ಬೇಜಾರು. ಹಾಕಿರೋ ವಿಡಿಯೋಸ್ ಅಂತೂ ವೈರಲ್ ಆಗ್ತಾನೇ ಇಲ್ಲ. ಅದು ಬಿಟ್ಟು ಏನೇ ಕೆಲಸಕ್ಕೆ ಕೈ ಇಟ್ರೂ ಅದು ಆಗ್ತಿಲ್ಲ. ಲಾಸ್ಟ್ ಟೈಮ್ ನೆನ್ನೆ ವ್ಲಾಗಲ್ಲಿ ಹೇಳ್ದಂಗೆ ಮನೆ ಮುಂದೆ ಕುಚ್ಚಾಕೋ ಬೋರ್ಡ್ ಹಾಕಿ ಪ್ರತಿಯೊಂದು ಅಂಗಡಿಗಳಲ್ಲೂ ಹೋಗಿ ಈ ಥರ ಕುಚ್ಚು ಕಟ್ತೀನಿ, ಬ್ಲೌಸ್ಗೆ ಹುಕ್ಸ್ ಹಾಕ್ತೀನಿ ಅಂತ ಹೇಳಿದ್ರೂ ಲಾಭ ಇಲ್ಲ.
ಅಪಾರ್ಟ್ಮೆಂಟ್ಗಳಲ್ಲಿ ಹೋಗಿ ಕೆಲಸಕ್ಕೆ ಹೇಳಿದ್ರೂ ಈಗ ಇರೋ ಇದರಲ್ಲಿ ಏನಾಗುತ್ತೆ, ಮನೆ ಕೆಲಸ ಅಂದರೆ ಒಂಥರ ಚೀಪಾಗಿ ನೋಡ್ತಾರೆ. ಇನ್ನು ನೈಟ್ಗೂ ವಿಡಿಯೋ ಹೋಗೋದು ಮತ್ತು ಅಲ್ಲಿ ಆಗಿದ್ದು ಸ್ವಲ್ಪ ಡೀಟೇಲ್ಡಾಗಿ ಮಾಡೋದಕ್ಕಾಗೋದಿಲ್ಲ, ಸ್ವಲ್ಪ ಮಾಡ್ಕೋತೀನಿ ಏನೆಲ್ಲ ಡಿಶಸ್ ಇದೆ, ಹಾಗೆ ಹೇಗೆ ಬರ್ತಡೇ ಆಚರಿಸ್ತಾರೆ. ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಲ್ವಾ, ಆ ಮಕ್ಕಳಿಗೆ ಹೇಗೆ ಬರ್ತಡೇ ಮಾಡ್ತಾರೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಕೆಲವ್ರು ಚೆನ್ನಾಗಿ ಮಾಡ್ತಾರೆ, ಇನ್ನು ಕೆಲವ್ರು ನಾರ್ಮಲಾಗಿ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಕೆಲವ್ರು ಮಕ್ಕಳು ನಮ್ಮ ಮನೇಲಿ ಏನು ಮಾಡ್ತಿಲ್ಲ ಅಂತಲೂ ಬೇಜಾರಾಗ್ತಾರೆ. ಇಟ್ಸ್ ಓಕೆ, ನಮ್ಮ ಪರಿಸ್ಥಿತಿನ ಮಕ್ಕಳಿಗೆ ಅರ್ಥ ಮಾಡಿಸ್ಬಿಡ್ಬೇಕು, ಮಾಡಿಸಿ ಮಾಡೋದನ್ನ ಮಾಡ್ತಾ ಇರಬೇಕು. ಆ್ಯಂಡ್ ಈಗಿನ ಸಿಚುವೇಶನ್ಗಳಲ್ಲಿ ನಾವು ಮನೆ ಕೆಲಸಕ್ಕೆ ಹೋಗ್ತೀವಂದರೆ ನಮಗೆ ಒಂಥರ ಚೀಪಾಗಿ ನೋಡ್ತಾರೆ, ಮನೆ ಕೆಲಸಕ್ಕೆ ಹೋಗ್ತೀಯಾ ಅಂತ. ಬಟ್ ಅವ್ರ ಮನೆ ಕೆಲಸದವ್ರ ಥರ ಮತ್ತೆ ನಮ್ಮನ್ನು ಟ್ರೀಟ್ ಮಾಡೋಕ್ಕೆ ನೋಡ್ತಾರೆ. ಸೊ ನನಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳೋದಕ್ಕೆ ಇಷ್ಟ ಆಗೋದಿಲ್ಲ ಅಷ್ಟೊಂದು. ನಾನು ಮನೆ ಕೆಲಸಕ್ಕೆ ಹೋಗ್ತೀನಿ, ಇಲ್ಲ ನಾನು ಹುಡುಕ್ತಿದ್ದೀನಿ ಅಂತ ಏನೂ ಹೇಳೋದಿಲ್ಲ ಜಾಸ್ತಿ. ಸೊ ನನ್ನ ಒಂದು ಐಡೆಂಟಿಟಿ ನನಗೆ ಇರಬೇಕು ಅಂತ ಹೇಳಿ ನಾನು ಯಾರ ಹತ್ರನೂ ಕೆಲಸ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಆ್ಯಂಡ್ ಯೂಟ್ಯೂಬ್ ಬಗ್ಗೆ ಯಾಕೆ ಜಾಸ್ತಿ ಯಾರಿಗೂ ನೀವು ಹೇಳೋದಿಲ್ಲ ಅಂತ ಹೇಳಿದ್ರೆ, ಸೊ ಯೂಟ್ಯೂಬ್ ಬಗ್ಗೆ ಅಂದರೆ ಅದರಿಂದ ನನಗೇನಾದರೂ ಸ್ವಲ್ಪ ಇನ್ಕಮ್ ಬರ್ತಾ ಇರಬೇಕಾದ್ರೆ ನನಗೆ ಇನ್ಕಮ್ ಬರ್ತಿದೆ ಅಂತ ತೋರಿಸ್ಕೋಬೋದು. ಬಟ್ ಇನ್ಕಮ್ ಏನೂ ಬಂದಿಲ್ಲ ಅಂದಾಗ ಆಗ ಕೂಡ ಸ್ಟಾರ್ಟ್ ಮಾಡ್ತಾರೆ, ಇವಳು ಎಷ್ಟು ಮಾಡ್ತಾ ಇದ್ದಾಳೆ, ಏನು ಬರ್ತಾ ಇಲ್ಲ, ಸುಮ್ಮನೆ ಇವಳು ಇದು ಮಾಡ್ತಾ ಇದ್ದಾಳೆ, ಇವಳ ಕೈಯಲ್ಲಿ ಏನೂ ಆಗೋದಿಲ್ಲ, ವೇಸ್ಟು ಅಂತೆಲ್ಲ ಮಾತಾಡ್ಬಿಡ್ತಾರೆ. ಸೊ ಆ ಒಂದು ಇದು ನನಗೆ ಬೇಡ ಅಂತ ಹೇಳಿ ನಾನು ಯಾರ ಹತ್ರನೂ ಇದೆ ಅಂತ ಹೇಳ್ಕೊಳ್ಳೋದಿಲ್ಲ. ಜಸ್ಟ್ ಸ್ಟೇಟಸ್ ಹಾಕಿದಾಗ ಕೆಲವರು ಓಪನ್ ಮಾಡಿ ನೋಡ್ತಾರೆ, ಕೆಲವರು ಓಪನ್ ಮಾಡಿ ನೋಡೋದಿಲ್ಲ. ಜಸ್ಟ್ ಏನೋ ಮಾಡ್ತಿದ್ದಾಳೆ ಅಂತ ಮಾತ್ರ ಅವ್ರಿಗೆ ಒಂದು ಐಡಿಯಾ ಅಂತೂ ಒಂದು ಬರುತ್ತೆ. ಇನ್ನು ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ನಾನು ಕೇಳ್ಕೊಳ್ತಿರೋದು ಇಷ್ಟೇ, ಹಾಕಿರೋ ವೀಡಿಯೋಸ್ನ ಪ್ರತಿಯೊಂದು ನೋಡಿ, ಯೂಸ್ಫುಲ್ ವೀಡಿಯೋಸು, ವ್ಲಾಗ್ ವೀಡಿಯೋಸು, ಮೋಟಿವೇಶ್ನಲ್ ಸ್ಪೀಚಸ್ಸು, ತುಂಬ ಅಂದರೆ ತುಂಬಾ ಕಷ್ಟಪಟ್ಟು ವೀಡಿಯೋಸ್ ಹಾಕ್ತಾಯಿರ್ತೀನಿ. ನೀವು ನೋಡ್ತಾ ಇರೋಂಗೆ ಏನು ನನ್ನ ಡೈಲಿ ಈಗ ನಾನು ಏನು ನಿಮಗೆ ತೋರಿಸ್ತಿದ್ದೀನಿ ಅದೇ ಸೇಮ್ ಇರುತ್ತೆ ನನಗೆ. ಇಲ್ಲಿ ಓಡು, ಅಲ್ಲಿ ಓಡು, ಹೋಟೆಲ್ ಹತ್ರ, ಮನೆ ಹತ್ರ ಇದೇ ಕೆಲಸ ಆಗಿರುತ್ತೆ ನನಗೆ. ಜಸ್ಟ್ ಇನ್ನೇನು ನನಗೆ ಯಾವುದೋ ಮುಚ್ಚಿಟ್ಕೊಳೋಂಥದ್ದು ಏನೂ ಇಲ್ಲ. ಜಸ್ಟ್ ಈಗ ನಾನು ಹೇಗಿದ್ದೀನೋ ಹೀಗೇ ಹೋಟೆಲ್ ಆಗಿರ್ಬೋದು, ಮನೆ ಆಗಿರ್ಬೋದು, ಎರಡೂ ಕಡೆ ಹೀಗೆ ಇರ್ತೀನಿ. ಇಷ್ಟೇ ಕೆಲಸ ಇರುತ್ತೆ ನನಗೆ. ಫ್ರೀ ಅನ್ನೋದು 5-10 ನಿಮಿಷ. ಆ 5-10 ನಿಮಿಷ ಕೂಡ ನಾನು ವೀಡಿಯೋಗೆ ಬಳಸ್ಕೊತಾ ಇದ್ದೀನಿ ಟೈಮ್ನ. ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಕಿರೋ ವೀಡಿಯೋಸ್ನ ನೋಡಿ ನನಗೇನಾದರೂ ಇದರಲ್ಲಿ ಸ್ವಲ್ಪ ಆದರೂ ಇನ್ಕಮ್ ಬಂದರೆ ಮಗಳ ಎಜುಕೇಷನ್ಗಾಗುತ್ತೆ ಅನ್ನೋ ಒಂದು ರೀಸನ್. ನಾನು ಈ ರೀಸನ್ ನಿಮಗೆ ಹೇಳ್ತಾನೆ ಇದ್ದೀನಿ. ಅವಳಿಗೋಸ್ಕರ ನಾನು ಯೂಟ್ಯೂಬಲ್ಲಿ ಏನಾದರೂ ಅರ್ನ್ ಮಾಡಿ ಅವಳಿಗೆ ಒಂದು ಭವಿಷ್ಯನ ರೂಪಿಸ್ಬೇಕು. ಹಾಗೆ ನಾನು ಕೂಡ 4 ಕಾಲ ಮುಂದೆ ತಲೆ ಎತ್ತಿ ನಿಲ್ಲಬೇಕು ಅನ್ನೋದು ನನ್ನದೊಂದು ದೊಡ್ಡ ಆ್ಯಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಕಂಟಿನ್ಯೂ ಮಾಡೋಣ ವರ್ಕ್ಸ್ನ. ಮಾಮೂಲಿನೇ ಬಟ್ಟೆ ಒಗೆಯೋದು, ಅಡುಗೆ, ಮುದ್ದೆನೂ ಮೊನ್ನೆ ಮಾಡಿದ್ದು ಏನು ಪಾಲಕ್ ಕಿಚಡಿ ಸಾಂಬಾರು, ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಅದನ್ನು ಮಾಡಿ ಮುದ್ದೆಗೆ ಇಟ್ಬಿಟ್ರೆ ಅಮ್ಮದು ಒಂದು ಟೈಮದು ಮುಗಿಯುತ್ತೆ. ನೈಟಿಗೆ ಏನಾದರೂ ಮಾಡಬೇಕು. ಬೆಳಗ್ಗೆ ಗೋಧಿ ದೋಸೆ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಟೊಮೆಟೊ ಚಟ್ನಿ ಮಾಡಿದ್ದೆ, ಅದೇ ಇದೆ. ರಾತ್ರಿಗೆ ಹೋಗಬೇಕಾದ್ರೆ ಏನಾದರೂ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ಅವ್ರಿಗೆ. ಸೊ 7:30 ಮೇಲೇ ಹೋಗೋದು, ಏನು ಅದಕ್ಕೂ ಮುಂಚೆ ಏನು ಹೋಗೋದಿಲ್ಲ, 7:30 ಮೇಲೇ. ಅಷ್ಟರೊಳಗಾಗಿ ನಂದೇನೆಲ್ಲ ರೊಟೀನ್ ಇದೆ ಅಲ್ಲ, ಅಕ್ಕಿ ಹಾಕ್ಸ್ಕೊಬರ್ಬೇಕು, ಆಚೆ ಕ್ಲೀನ್ ಮಾಡಬೇಕು. ಸೊ ಈ ರೊಟೀನೆಲ್ಲ ನಾನು ಮುಗಿಸಿನೇ ಹೋಗೋದು. ಬನ್ನಿ ಕಂಟಿನ್ಯೂ ಮಾಡೋಣ ಇನ್ನು ವೀಡಿಯೋನ. ಸಂಜೆ ಕೂಡ ನಾನು ಏನೇನಿದೆ ಅದನ್ನ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹಾಗೆಯೇ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಕಂಟಿನ್ಯೂ ಮಾಡಿ. ಸಂಜೆ ಪಾತ್ರೆ ಉಜ್ಜೋಣ ಅಂತ ಹೇಳ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೆ. ಅಷ್ಟರೊಳಗೆ ನನ್ನ ತಂಗಿ ಮಗಳು ಬಂದಳು. ನಾನು ನೋಡಬೇಕು ಅಂತ ನಾನು ಕ್ಯಾಮ್ರಾ ಆನ್ ಮಾಡಿದ್ನಲ್ಲ, ಅದಕ್ಕೆ ಅವಳಿಗೆ ಹಾಯ್ ಮಾಡು ಅಂತ ಹೇಳಿದ್ರೆ ಅವಳು ಅಲ್ಲೇ ಕೂರಿಸ್ಬಿಟ್ಟು ಅವಳನ್ನ ಅದ್ರ ಜೊತೆಗೇನೆ ನಾನು ಪಾತ್ರೆ ತೊಳೆಯೋಣ ಅಂತ ಹೇಳಿ ಎಲ್ಲ ಕ್ಲೀನಾಗಿ ಜೋಡಿಸಿ ಎಲ್ಲ ಇದು ಮಾಡ್ತಾಯಿದ್ದೆ. ನಮ್ಮ ಅಣ್ಣ ಬಂದು ಆ ಕಡೆಗೆ ನೋಡ್ತಾ ಇದ್ದ ಹೇಗೆ ಏನು ಅಂತ. ಅವಳು ಕೂಡ ನನ್ನ ಜೊತೆ ವಿಡಿಯೋ ಮಾಡಿಕೊಂಡು ನನ್ನ ಜೊತೆನೇ ಪಾತ್ರೆ ಉಜ್ಕೊಂಡು, ನೀನು ಯಾರ ಮಗಳು ಅಂತ ಕೇಳ್ತೀರಾ, ನನ್ನ ನಿಮ್ಮ ಮಗಳು ಅಂತ ಹೇಳ್ತಾಯಿದ್ಲು. ಟೀ ಬೇಕು ಅಂತ ಹೇಳಿದ್ದಕ್ಕೆ ಅವಳ ಜೊತೆಗೇ ನಾನು ಟೀ ಸೊಪ್ಪು ಹಾಕ್ತೀನಿ, ನಾನು ಸಕ್ಕರೆ ಹಾಕ್ತೀನಿ, ನಾನು ಮಾಡ್ತೀನಿ ಅಂತ ಎಲ್ಲದಕ್ಕೂ ನಾನು ಹಿಂದೆನೇ ಇರ್ತಾಳೆ ಅವಳು. ಅದಕ್ಕೆ ಸರಿ ಅವಳ ಜೊತೆ ಒಂಥರ ಆಟ ಆಡಿಕೊಂಡು ಚೆನ್ನಾಗಿರುತ್ತೆ. ಅವಳು ಜಾಸ್ತಿ ಮನೆಗೆ ಬಂದಿದ್ದಾಳೆ ಅಂದರೆ ನಾನು ಎಲ್ಲಿರ್ತೀನಿ ಅಲ್ಲೇ ಇರ್ತಾಳೆ, ನನ್ನ ಜೊತೆನೇ ಇರ್ತಾಳೆ. ನಾನು ಏನು ಮಾಡಿದ್ರೂ ಆ ಕೆಲಸ ಮಾಡ್ತಾಳೆ. ನಂಗೆ ನೀರು ಖಾಲಿ ಆಗಿಬಿಟ್ಟಿತ್ತು, ಆ ನೀರು ಇದು ಮಾಡ್ಬೇಕಂತ ನಿಲ್ಲಿಸ್ಬಿಟ್ಟು ಹೋದಾಗ 1 ನಿಮಿಷ ಟೆನ್ಷನ್ನೇ ಆಗೋಯಿತು ನನಗೆ.
ಅವಳು ನಾನು ಏನು ಮಾಡಿದ್ರೆ ಅದನ್ನು ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಇಲ್ಲ ನಾನೇ ಕೆಲಸ ಮಾಡಬೇಕು, ನಾನೇ ಮಾಡಬೇಕು, ಬೇರೆ ಯಾರೂ ಮಾಡೋದಿಲ್ಲ ಅಂತ. ಒಂಥರ ಅವಳಿದ್ದರೆ ಒಂಥರ ಸಮಾಧಾನ, ಮನ್ಸಿಗೆ ಬೇಜಾರಿರೋದಿಲ್ಲ, ಸಂಕಟ ಆಗೋದಿಲ್ಲ. ನಾವೇನಾದರೂ ಅಂದ್ಕೊಂಡಿದ್ದು ಆಗಿಲ್ಲ ಅಂದಾಗ ಮನ್ಸಿಗೆ ಬೇಜಾರಾದಾಗ ಅವಳೇನು ಮಾಡ್ತಾಳೆ ಅಂದರೆ ನಗಿಯೋ ಮುಖದಿಂದನೇ ನಮಗೆ ಒಂಥರ ಖುಷಿ ಆಗಿಬಿಡುತ್ತೆ. ಅಷ್ಟು ಕಿಲ ಅಂತ ನಗದು ಬಿಡ್ತಾಳಲ್ಲ, ಅದು ಬೇಜಾರು ಹೊರಟೋಗುತ್ತೆ. ಅದಕ್ಕೇ ಜಾಸ್ತಿ ಅವಳನ್ನ ನಾನು ಕರ್ಕೊಂಬಂದು ನನಗೆ ನೋವಾದಾಗ ಸಂಕಟ ಆದಾಗ ಕರ್ಕೊಂಬಂದು ನಾನು ಇಟ್ಕೊಂಡ್ಬಿಡ್ತೀನಿ. ಸೊ ಇನ್ನು ಸಕ್ಕರೆ ಹಾಕು, ಟೀ ಪುಡಿ ಹಾಕು ಅಂತ ಹೇಳಿ ಹಾಕ್ತಾ ಇರ್ತಾಳೆ. ಇಲ್ಲ ನಾನೇ ಮಾಡಬೇಕು ಅಂತೇಳಿ ಮಾಡ್ತಾಳಲ್ಲ, ಅದೊಂಥರ ಸಮಾಧಾನ. ಈಗ ಸಕ್ಕರೆ ಹಾಕಿದ್ಲು, ಹಾಗೆ ನಿಂತ್ಕೊಂಡ್ಲು, ನಾನು ಟೀ ಮಾಡಬೇಕು ಅಂತ ಹೇಳಿದ್ಲು. ಆಮೇಲೆ ಪಾತ್ರೆ ಉಜ್ಜಬೇಕು ಅಂತ ಹೇಳಿದ್ಲು. ಅಲ್ಲಿ ನಿಲ್ಲಿಸ್ಕೊಂಡು ಪಾತ್ರೆ ಉಜ್ಜೋಕ್ಕೆ ಅಂತ ಹಾಕಿದೆ, ಬಟ್ ಆಗಲಿಲ್ಲ ಅವಳ ಕೈಯಲ್ಲಿ. ಆಮೇಲೆ ಚೇರ್ ಹಾಕಿ ನಿಲ್ಲಿಸ್ಬಿಟ್ಟು ಪಾತ್ರೆ ಉಜ್ಜೋದಕ್ಕೆ ಅಂತ ಕೂರಿಸಿದ್ದೆ ಅವಳನ್ನ. ಮಕ್ಕಳಿದ್ದಿದ್ದ ಮನೆಯಲ್ಲಿ ಯಾವಾಗ್ಲೂ ಒಂಥರ ಸಂತೋಷವಾಗಿರುತ್ತೆ ಮನೆ ಅಂತ ಹೇಳ್ತಾರೆ. ಅದು ನಿಜಾನೇ. ಅವ್ರು ಮಾಡೋ ಒಂದು ತುಂಟಾಟ, ಅವ್ರು ಮಾಡೋ ಒಂದು ಇದು, ಅದು ಚೆನ್ನಾಗಿರುತ್ತೆ. ಅವಳು ಮೇಲೇ ಇರ್ತಾಳೆ, ಯಾವಾಗಲೂ ಏನು ಮಾಡ್ತಾಯಿದ್ರು ಮೇಲೇ ಇರ್ತಾಳೆ. ಆ ಗ್ಲಾಸ್ ಎಲ್ಲ ನೀಟಾಗಿ ಉಜ್ಜುತ್ತಾ ಇದ್ಲು. ನಂಗೆ ಅಲ್ಲಿ ಕೂರ್ಸೋದಕ್ಕೆ ಭಯ ಆಯಿತು. ಆಮೇಲೆ ಅವಳನ್ನ ಅಲ್ಲಿಂದ ಕೆಳಗೆ ಇಳಿಸ್ಬಿಟ್ಟು ಚೇರ್ ಮೇಲೆ ನಿಲ್ಲಿಸಿ ನಾನು ಪಾತ್ರೆ ಉಜ್ಜೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕೂರಿಸ್ದೆ, ನಿಲ್ಲಿಸ್ದೆ. ಆದರೂ ಒಂದು ಭಯನೇ, ಎಲ್ಲಿ ಬಿದ್ದೋಗ್ಬಿಡ್ತಾಳೋ ಅಂತ. ನಾವು ಒಂದು ನಿಮಿಷ ಹಂಗೆ ಕಣ್ಣೆ ಅಮ್ಮರ ಹತ್ರ ಕೂಡ ಬಿದ್ದೋಗ್ಬಿಡ್ತಾರೆ ಅನ್ನೋ ಭಯ. ಒಂದು ಟೈಮಲ್ಲಿ ನನ್ನ ಮಗಳು ಹಿಂಗೇನೆ ಆ ಗೇಟಿಂದ ಆ ಕಡೆ ನಿಂತ್ಕೊಂಡು ನಾನು ಒಳಗಡೆ ಊಟ ತಿನ್ಸೇನೆ, ಅವಳು ಆಚೆ ಇದ್ದಾಳೆ, ಅಲ್ಲಿ ನೋಡ್ಕೊಂಡು ಹೋಗ್ಬಿಟ್ಟು ಮೋರಿ ಒಳಗಡೆ ಬಿದ್ದೋಗ್ಬಿಟ್ಟಿದ್ಲು. ನನಗೆ ಅವಾಗಿಂದ ಭಯ ನನಗೆ. ಸೊ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದೆ ಅವಳನ್ನ. ಕರೆದು ಸಾಕಾಯಿತು, ಅವ್ರು ಯಾರೂ ಬರಲಿಲ್ಲ. ಆಮೇಲೆ ನಾನು ಆಚೆ ಹೋಗಿ ನಿಲ್ಲಿಸ್ಬಿಟ್ಟು ಎತ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ಟು ಇದು ಮಾಡಿದೆ, ನಾನು ನೀರು ಇದು ಮಾಡಿದೆ. ನಂಗೆ ಅವಾಗಿಂದ ಮಕ್ಕಳನ್ನ ಮೇಲೆ ಕೂರಿಸೋದಕ್ಕೆ, ಮಕ್ಕಳ ಜೊತೆ ಸ್ವಲ್ಪ ಹುಷಾರಾಗೇ ಇರಬೇಕು ಅಂತ ಅಷ್ಟೇ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಾನು ಹಾಕಿರೋ ಪ್ರತಿಯೊಂದು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ 5, 10, 15, 20, 25 ವ್ಯೂಸ್ ಇಷ್ಟೇ ಇದೆ. ಒಂದು ಮೋಟಿವೇಶ್ನಲ್ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ನಾನು ಹೇಳಿರ್ತೀನಿ. ಒಂದು ಇದಿರುತ್ತೆ. ನನಗೆ 5 ತಿಂಗಳಾಗಿದೆ ಮೌನ ಆನ್ ಆಗಿ. ಇನ್ನೂ ಯಾವುದೇ ರೀತಿ ₹1 ಕೂಡ ನಾನು ತೊಗೊಂಡಿಲ್ಲ. ನಂದು ಇನ್ನೂ $10 ಕೂಡ ಕಂಪ್ಲೀಟ್ ಆಗಿಲ್ಲ. ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾ ಇರೋದು ನಾನು. ಯಾಕಪ್ಪ ಅಂದರೆ ಅಷ್ಟು ಇದಿರುತ್ತೆ ನನಗೆ. ಕೆಲಸ ನೋಡಿಕೊಂಡು ಮನೆಯಲ್ಲಿ ಹೋಟ್ಲ್ ಕೆಲಸ ನೋಡಿ, ಇವಾಗ ಎಡಿಟ್ ಮಾಡಬೇಕಂದ್ರೆ ಕೂಡ ನನಗೆ ನೆಕ್ಸ್ಟ್ ಒಂದು ಕೆಲಸ ಬಿಟ್ಟೇ ನಾನು ಎಡಿಟ್ ಮಾಡಬೇಕು. ಮತ್ತು ಆ ಕೆಲಸ ಕಂಪ್ಲೀಟ್ ಮಾಡೋಷ್ಟರೊಳಗಾಗಿ ನಾನು ಎಷ್ಟು ಫಾಸ್ಟಾಗಿ ಮಾಡಬೇಕಾಗುತ್ತೆ. ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತೊಂದು ವೀಡಿಯೋ ಜೊತೆ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.